ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ದೇಶದ ಅತಿ ಪ್ರಮುಖ ಬ್ಯಾಂಕ್ ಆದಂತಹ HDFC ಬ್ಯಾಂಕ್ ವತಿಯಿಂದ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡ್ತಾಯಿದ್ರು ಮತ್ತು ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಬ್ಯಾಂಕ್ನವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ನೀವೇನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯಾದಲ್ಲಿ ನಿಮಗೆ ಕನಿಷ್ಠ 15,000ದಿಂದ ಗರಿಷ್ಠ 75,000 ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಈ ಬ್ಯಾಂಕ್ನವರು ನೀಡ್ತಾ ಇದ್ದಾರೆ. ನೀವು 1ರಿಂದ 12ನೇ ತರಗತಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, UG ಕೋರ್ಸ್ ಆಗಿರ್ಬೋದು, PG ಕೋರ್ಸ್ ಆಗಿರ್ಬೋದು, ಯಾವುದೇ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೆಲವೊಂದಿಷ್ಟು ಆಯ್ಕೆಯ ಮಾನದಂಡಗಳನ್ನು ಅನುಸರಿಸಿದರೆ ಸಾಕು, ನೀವು ಅತಿ ಸರಳವಾಗಿ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದು. ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸ್ರಿ. ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ. ಹಾಗಾದರೆ ಯಾವ ದಾಖಲಾತಿಗಳು ಬೇಕು, ಅರ್ಹತೆ ಏನಿರಬೇಕು, ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ, ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿಬಿಟ್ಟಿದ್ದೆ. ಆದರೆ ಅನೇಕ ಜನ ನೋಡಿರೋದ ಕಾರಣ ಮತ್ತು ಅನೇಕ ಜನರಿಗೆ ಕೆಲವೊಂದಿಷ್ಟು ಸಂದೇಹಗಳಿರುವ ಕಾರಣ ಈಗ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಬ್ಯಾಂಕ್ IDFC ಬ್ಯಾಂಕ್ ಅಂಥೇಳಿ. ಈ ವಿದ್ಯಾರ್ಥಿ ವೇತನದ ಹೆಸರು IDFC ಬ್ಯಾಂಕ್ ಪರಿವರ್ತನಾ ECSS ಕಾರ್ಯಕ್ರಮ ಅಂಥೇಳಿ 2024-25 ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 30, 2024 ಕೊನೆಯ ದಿನ ಆಗಿರ್ತೈತಿ. ಇದು ಮೆರಿಟ್ ಕಮ್ ನೀಡ್ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನವನ್ನು ನೀವು ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಪದವಿ ಪೂರ್ವ ಆಗಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳು ಅಂದರೆ 1ರಿಂದ 12ನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತೆ ಮತ್ತು ಪ್ರಯೋಜನವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳು ಭಾರತದಲ್ಲಿ ಮಾನ್ಯತೆ ಪಡೆದಂಥ ಯಾವುದೇ ಕಾಲೇಜಿನಲ್ಲಿ ಅಥವಾ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನೀವು MCom ಆಗಿರ್ಬೋದು, MA ಆಗಿರ್ಬೋದು ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳನ್ನು ಅಥವಾ MTech ಮತ್ತು MBA ಇತ್ಯಾದಿ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನೀವು ಸ್ನಾತಕೋತ್ತರ ಕೋರ್ಸ್ಗಳಾಗಿರ್ಬೋದು, ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು, ಯಾವುದೇ ಕೋರ್ಸನ್ನು ಓದ್ತಾ ಇದ್ರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿದಾರರು ಹಿಂದಿನ ತರಗತಿಯಲ್ಲಿ ಕನಿಷ್ಠ 55 ಅಂಕಗಳನ್ನು ಗಳಿಸಿರಬೇಕಾಗತ್ತೆ. 55%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಯಾರು ಗಳಿಸಿರ್ತೀರಲ್ಲ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅದರ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಥವಾ ಅದಕ್ಕೆ ಸಮನಾಗಿರಬೇಕಾಗತ್ತೆ. ನಿಮ್ಮ ಕಳೆದ 3 ವರ್ಷಗಳಲ್ಲಿ ಸಂಭವಿಸಿದ ವೈಯಕ್ತಿಕ ಹಾಗೂ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಅನುಭವಿಸಿದ ಅರ್ಜಿದಾರರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ವೈಯಕ್ತಿಕ ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳು ಏನಂದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯದ ಕಾರಣದಿಂದಾಗಿ ಏನಾದರೂ ತೊಂದರೆಗಳು ಉಂಟಾಗಿದ್ದು ಅಂದ್ರೆ, ಅಥವಾ ನಿಮ್ಮ ಕುಟುಂಬವು ಪ್ರವಾಹ ಬರಗಾಲದಿಂದ ಏನಾದರೂ ಹಾನಿಗೊಳಗಾಗಿದ್ದು ಅಂದ್ರೆ, ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂದ್ರೆ ಅದರ ಪ್ರಮಾಣ ಪತ್ರ ಇರುವಂತಹವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಭಾರತೀಯ ಪ್ರಜೆಗಳಿಗೆ ಮುಕ್ತವಾಗಿರ್ತೈತಿ, ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸಾಮಾನ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ವಿದ್ಯಾರ್ಥಿ ವೇತನ ಮತ್ತು ವೃತ್ತಿಪರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 75,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಇನ್ನು ಎರಡನೇದಾಗಿ ನೋಡುವುದಾದರೆ, ಸಾಮಾನ್ಯ ಪದವಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಪದವಿ ಅಂದರೆ ನೀವು BCom ಆಗಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು, BCA ಆಗಿರ್ಬೋದು ಇತ್ಯಾದಿ ಯಾವುದೇ ಸಾಮಾನ್ಯ ಕೋರ್ಸ್ಗಳನ್ನು ಓದ್ತಾ ಇದ್ದರು ಅಥವಾ ಅದರ ಜೊತೆಗೆ BTech, MBBS, LLB, BArc, ನರ್ಸಿಂಗ್ನಂತಹ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ನೀವು ಕೂಡ ಹಿಂದಿನ ತರಗತಿಯಲ್ಲಿ ಕನಿಷ್ಠ 55ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ಕುಟುಂಬದ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ ಅದಕ್ಕೆ ಸಮನಾಗಿರಬೇಕಾಗತ್ತೆ. ಇಲ್ಲಿಯೂ ಕೂಡ ನಿಮ್ಮ ಕುಟುಂಬ ಅಥವಾ ನೀವು ವೈಯಕ್ತಿಕ ಏನಾದರೂ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದರೆ ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂದ್ರೆ, ಸಾಮಾನ್ಯ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಅಂದರೆ ಸಾಮಾನ್ಯ ಪದವಿ ಅಂದರೆ BA, BCom, BSc, ವೃತ್ತಿಪರ ಪದವಿ ಕೋರ್ಸ್ಗಳನ್ನು ಓದ್ತಾ ಇದ್ದವರಿಗೆ 50,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ವೃತ್ತಿಪರ ಪದವಿ ಕೋರ್ಸ್ಗಳಂದ್ರೆ BTech ಆಗಿರ್ಬೋದು, MBBS ಆಗಿರ್ಬೋದು, LLB ಆಗಿರ್ಬೋದು, BArc, ನರ್ಸಿಂಗ್ನಂತಹ ವೃತ್ತಿಪರ ಕೋರ್ಸ್ಗಳು ಏನಿರ್ತಾವಲ್ಲ ಅಂತಹ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಇನ್ನು ಮೂರನೇದು ನೋಡುವುದಾದರೆ
ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ 1ರಿಂದ 12ನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ನೀವು ಕೂಡ ಹಿಂದಿನ ತರಗತಿಯಲ್ಲಿ 55ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ಕುಟುಂಬದ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನೀವು ಕೂಡ ಏನಾದರೂ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದೀರಂದ್ರೆ ಅಂತಹವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ನಾವು ಅನೇಕ ಜನ ಇಲ್ಲಿ ಕೇಳ್ಬೋದು, ವೈಯಕ್ತಿಕ ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸ್ತಿರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದೇನೋ ಅಂತ ಹೇಳಿ. ಇಲ್ಲ, ನೀವು ಸಾಮಾನ್ಯದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಇಲ್ಲಿ ಇವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅಷ್ಟೇ. ಮತ್ತು ಭಾರತೀಯ ಪ್ರಜೆಗಳಿಗೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಡಿಪ್ಲೊಮಾ ಕೋರ್ಸನ್ನು ಅನುಸರಿಸುತ್ತಿರುವವರಿಗೆ 12ನೇ ತರಗತಿ ನಂತರ ಡಿಪ್ಲೊಮಾವನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅಂದರೆ ಡಿಪ್ಲೊಮಾ ಯಾರು ಓದ್ತಾ ಇರ್ತೀರಲ್ಲ ಅಂಥವರು ಕಡ್ಡಾಯವಾಗಿ 12ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. ಅಂಥವ್ರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬರ್ತೈತಿ. ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂದ್ರೆ, ನೀವು 1ರಿಂದ 6ನೇ ತರಗತಿ ಏನಾದರೂ ಓದ್ತಾ ಇದ್ದರೆ ನಿಮಗೆ 15,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ನೀವು 7ರಿಂದ 12ನೇ ತರಗತಿ ಡಿಪ್ಲೊಮಾ, ITI ಮತ್ತು ಪಾಲಿಟೆಕ್ನಿಕ್ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ 18,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ 3 ವಿದ್ಯಾರ್ಥಿ ವೇತನ ಅಂದರೆ PG ಕೋರ್ಸ್, UG ಕೋರ್ಸ್ ಮತ್ತು ಶಾಲಾ ವಿದ್ಯಾರ್ಥಿ ವೇತನ 1ರಿಂದ 12ನೇ ತರಗತಿ ಆಗಿರ್ಬೋದು, ಪದವಿ ಆಗಿರ್ಬೋದು ಮತ್ತು ಸಾಮಾನ್ಯ ಪದವಿ ಆಗಿರ್ಬೋದು, ವೃತ್ತಿಪರ ಪದವಿ ಆಗಿರ್ಬೋದು, ಯಾವುದೇ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಬೇಕಾಗಿರುವಂಥ ದಾಖಲಾತಿಗಳು ಏನೇನಂದ್ರೆ, ನಿಮ್ಮ ಫೋಟೋ ಬೇಕಾಗುತ್ತೆ ಮತ್ತು ಹಿಂದಿನ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ. ನಿಮ್ಮ ಗುರುತಿನ ಪುರಾವೆಗಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಬೇಕಾಗುತ್ತೆ. ನೀವು ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಹತ್ರ ಕಡ್ಡಾಯವಾಗಿ ಏನೇನು ಇರಬೇಕಂದ್ರೆ, ನಿಮ್ಮ ಫೋಟೋ, ಹಿಂದಿನ ತರಗತಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರವೇಶ ಪುರಾವೆ, ID ಕಾರ್ಡ್ ಇದ್ರೂ ನಡೆಯುತ್ತೆ, ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಇದ್ರೂ ನಡೆಯುತ್ತೆ, ಅಥವಾ ಶುಲ್ಕ ರಸೀದಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಕಡ್ಡಾಯವಾಗಿ ಇರಬೇಕಾಗುತ್ತೆ. ಅದು ಈ ವರ್ಷದ್ದು. ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರವು ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ. ನಿಮ್ಮದೇನಾದರೂ ಜಾತಿ ಪ್ರಮಾಣ ಪತ್ರ ಇದ್ದರೂ ಅದು ಕೂಡ ಬೇಕಾಗುತ್ತೆ. ನೀವೇನಾದರೂ ಕುಟುಂಬ ಅಥವಾ ವೈಯಕ್ತಿಕ ಬಿಕ್ಕಟ್ಟನ್ನು ಅನುಭವಿಸ್ತಾ ಇದ್ದರೆ ಅಂದರೆ ಅಂತಹ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ. ಈಗ ಕುಟುಂಬದ ಬಿಕ್ಕಟ್ಟು ಅಂದರೆ, ನಿಮ್ಮ ಕುಟುಂಬದಲ್ಲಿ ಯಾರು ಅಂಗವಿಕಲತೆ ಅಂದರೆ ಬಳಲ್ತಾ ಇದ್ರಂದ್ರೆ ಅಂಥವರ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಅಥವಾ ನೀವೇನಾದರೂ ಪ್ರವಾಹದಿಂದಾಗಿ, ಬರಗಾಲದಿಂದಾಗಿ ಏನಾದರೂ ಹಾನಿಗೊಳಗಾಗಿದ್ರಂದ್ರೆ ಅಂತಹ ಯೋಜನಾ ವರದಿ, ಯೋಜನಾ ಪ್ರಮಾಣ ಪತ್ರ ಅಂತ ಬರುತ್ತೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಯಾವುದೇ ಬಿಕ್ಕಟ್ಟಿನ ಪರಿಹಾರ ಅಂದರೆ ಯಾವುದಾದ್ರೂ ಈಗ ಹಾಸ್ಪಿಟಲ್ನಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ರಂದ್ರೆ ಅಂತಹ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಿ ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನಂತ ಹೇಳಿದ್ದಾರೆ. ಇದು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಮತ್ತು ಅರ್ಹತೆಗಳು ಮತ್ತು ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅನ್ನೋದಾಯಿತು. ಮತ್ತು ಈಗಾಗಲೇ ನೋಡ್ಬೋದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬಂದಿದ್ದಾರೆ. 2023-24ರಲ್ಲಿ ನನ್ನ ಸಹೋದರಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಿಮಗೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತೈತೆ ಅಂದ್ರೆ, ನೀವು ಮೇಲಿನ ಎಲ್ಲ ಅರ್ಥ ಮಾನದಂಡಗಳನ್ನು ಅನುಸರಿಸಿ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ಆರ್ಥಿಕ ಆದಾಯದ ಮೇಲೆ, ಅಂದರೆ ಆದಾಯ ಎಷ್ಟಿರುತ್ತಲ್ಲ ವಾರ್ಷಿಕವಾಗಿ ಅದರ ಮೇಲೆ ನಿಮ್ಮನ್ನು ಕಿರುಪಟ್ಟಿ ಮಾಡ್ತಾರೆ, ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ನಂತರ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅಂತಿಮವಾಗಿ ನಿಮಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ಏರ್ಪಡಿಸ್ತಾರೆ. ಟೆಲಿಫೋನ್ ಮೂಲಕ ಸಂದರ್ಶನದಲ್ಲಿ ನಾನು ಪ್ರತಿಯೊಂದು ವಿದ್ಯಾರ್ಥಿ ವೇತನದ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ದೇನೆ ನಿಮ್ಗೆ ಯಾವ ರೀತಿಯಾಗಿ ಸಂದರ್ಶನ ಇರ್ತದೆ ಅಂಥೇಳಿ. ಸಂದರ್ಶನದಲ್ಲಿ ಕೇವಲ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಜೀವನದ ಆಕಾಂಕ್ಷೆಯ ಬಗ್ಗೆ, ಅಂದರೆ ನೀವು ಮುಂದೆ ಏನಾಗ್ತಾ ಇದ್ದೀರಿ ಅಂತ, ನಿಮ್ಮ ಕುಟುಂಬ ಯಾವ ರೀತಿಯಾದ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇದೆ, ಇದೇ ರೀತಿಯಾದಂಥ ನೀವು ಈ ವಿದ್ಯಾರ್ಥಿ ವೇತನವನ್ನು ನಿಮಗೆ ನೀಡಿದರೆ ನೀವು ಇದನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತೀರಿ ಎಂಬುದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೇಳ್ತಾರೆ. ನೀವು ಸಂದರ್ಶನವನ್ನು ಅಗದಿ ಸ್ಪಷ್ಟವಾಗಿ ಎದುರಿಸಿದರೆ ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಂತರ ವಿದ್ವಾಂಸರ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಇಲ್ಲಿ ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ. ಇಂಗ್ಲೀಷ್ ಅಥವಾ ಹಿಂದಿ ಕಡ್ಡಾಯವಾಗಿ ಬರಲೇಬೇಕು. ಅಂಥವರು ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಲು ಸಾಧ್ಯವಾಗ್ತೈತಿ. ಇದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ, ಇಲ್ಲಿ ಅರ್ಜಿ ಸಲ್ಲಿಸುವಲು ನೀವೇನಾದರೂ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದೀರಂದ್ರೆ ಇಲ್ಲಿ ಈಗ ಅನ್ವಯಿಸುವಂಥ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದ ಪೇಜ್ ಓಪನ್ ಬರ್ತೈತಿ. ಇದು ಬಡ್ಡಿ ಫೋರ್ ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ. ಈಗಾಗಲೇ ನಾನು ಹೇಳಿದ್ದೇನೆ, ಈ ವೆಬ್ಸೈಟಲ್ಲಿ
ಸಾವಿರಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೀತಾರೆ ಸಾವಿರಾರು ಸಂಸ್ಥೆಗಳಿಂದ. ಆದ್ರಿಂದ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಂದ್ರೆ ನೀವು ಸಾವಿರಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವೆಬ್ಸೈಟ್ ಮೂಲಕ ನೀವು ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನು ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ಅಂದರೆ ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ವೇತನವನ್ನು ಮಾತ್ರ ಇವರು ನಿಮಗೆ ನೀಡ್ತಾರೆ. ಸಾವಿರಾರು ವಿದ್ಯಾರ್ಥಿ ವೇತನಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಆದರೆ ನಿಮಗೆ ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಇವರು ನೀಡ್ತಾ ಇದ್ದಾರೆ. ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ, ನೀವು ಏನಾದರೂ ಸಾಮಾನ್ಯ ಪದವಿಯನ್ನು ಓದ್ತಾ ಇದ್ದರೆ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಈಗ ಅನ್ವಯಿಸು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವೇನಾದರೂ 1ರಿಂದ 12ನೇ ತರಗತಿ ಓದ್ತಾ ಇದ್ದರೆ ಈಗ ಅನ್ವಯಿಸುವಂಥ 3ನೇ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಾನು ಸಾಮಾನ್ಯ ಪದವಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಇಲ್ಲಿ ನೋಡ್ಬೋದು, ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಇಲ್ಲಿ ಅನೇಕ ಸೂಚನೆಗಳನ್ನು ನೀಡಿರ್ತಾರೆ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ HDFC ಬ್ಯಾಂಕ್ ಪ್ರವರ್ತನ ಕಾರ್ಯಕ್ರಮ ಅಂತ ಹೇಳಿ ಮೆರಿಟ್ ನೀಡ್ ಆಧಾರದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪದವಿ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಕತಿ. BCom, BSc, BA, BCA ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳಾಗಿರ್ಬೋದು, ಅಥವಾ ವೃತ್ತಿಪರ ಕೋರ್ಸ್ಗಳಾದ BTech, MBBS, LLB, BArch ಮತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಆನ್ಲೈನ್ ಸಲ್ಲಿಸಿದ ಅರ್ಜಿಗಳನ್ನು ಮಾತ್ರ ಸ್ವೀಕರಿಸುತ್ತೇವೆ, ಯಾವುದೇ ಹಾರ್ಡ್ ಕಾಪಿಯನ್ನು ಪ್ರಕ್ರಿಯೆಗೊಳಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬರುವುದಿಲ್ಲ, ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನೀವು ಉನ್ನತ ಶಿಕ್ಷಣ ಅಂತ ಬರುತ್ತೆ, ನೀವು ಯಶಸ್ವಿಯಾಗಿ ಲಾಗಿನ್ ಆದ ತಕ್ಷಣ ಅರ್ಜಿಯನ್ನು ಪ್ರಾರಂಭಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಸ್ಪಷ್ಟವಾಗಿ ಕೇಳುತ್ತೆ. ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ಎಲ್ಲ ಸ್ಪಷ್ಟವಾಗಿ. ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನೀವು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರಂದರೆ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಬರುತ್ತೆ. ಈಗ ಹೈಯರ್ ಎಜುಕೇಷನ್ ಅಂತ ಇದೆ, ಹೌದು ಅಂತ ಇದೆ, ಅಪ್ಲಿಕೇಶನನ್ನು ಪ್ರಾರಂಭಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊ ಅಂದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ಹಾಕಬೇಕು. ನಿಮ್ಮ ಹೆಸರು, ಕೊನೆಯ ಹೆಸರು, ಇಮೇಲ್ ID, ಮೊಬೈಲ್ ಸಂಖ್ಯೆ, ವಾಟ್ಸಪ್ ಸಂಖ್ಯೆ, ಡೇಟ್ ಆಫ್ ಬರ್ತು, ಲಿಂಗ, ಆಧಾರ್ ಕಾರ್ಡ್ ನಂಬರು, ವಾರ್ಷಿಕ ಆದಾಯ, ನೀವೇನಾದರೂ ವಿಕಲಚೇತನರಿದ್ದರೆ ಎಸ್ ಅಂತ ಹಾಕಬೇಕು, ಪೋಷಕರ ಸ್ಥಿತಿಯನ್ನು ಹಾಕಬೇಕು, ನಿಮ್ಮ ವಿಳಾಸವನ್ನು ಎಂಟ್ರಿ ಮಾಡಿ ಇಲ್ಲಿ ಸೇವ್ ಮತ್ತು ಮುಂದುವರಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಎರಡನೇ ಆಪ್ಷನನ್ನು ತೆರೆದುಕೊಳ್ಳುತ್ತೆ. ಎರಡನೇ ಆಪ್ಷನಲ್ಲಿ ನಿಮ್ಮ ಪದವಿ ಮತ್ತು 12ನೇ ತರಗತಿಯ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಿಮ್ಮ 12ನೇ ತರಗತಿ ಅಂಕಗಳ ಆಧಾರದ ಮೇಲೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಇಲ್ಲಿ ನಿಮ್ಮ 12ನೇ ತರಗತಿ ಡೀಟೇಲ್ಸನ್ನು ಮಂಡಳಿ, ಅಂದರೆ ನೀವು ಯಾವ ಮಂಡಳಿ ಅಂತ 12ನೇ ತರಗತಿಯನ್ನು ಮುಗಿಸಿದ್ದೀರಿ ಅದನ್ನು ಎಂಟ್ರಿ ಮಾಡಿಕೊಂಡು, ನಂತರ ನಿಮ್ಮ ಯಾವ ಕೋರ್ಸನ್ನು ಕಾಮರ್ಸ್, ಆರ್ಟ್ಸ್ ಆಗಿರ್ಬೋದು, PCMB ಸೈನ್ಸ್ ಆಗಿರ್ಬೋದು, PCB ಆಗಿರ್ಬೋದು, ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಅದನ್ನು, ನಿಮ್ಮ ರಾಜ್ಯವನ್ನು ಮತ್ತು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ. ನಂತರ ನಿಮ್ಮ ಶಾಲೆ ಹೆಸರು, ಕಳೆದ ವರ್ಷ, ರೋಲ್ ಸಂಖ್ಯೆ ಮತ್ತು ನಿಮ್ಮ ಪಡೆದ ಅಂಕಗಳನ್ನು ಎಂಟ್ರಿ ಮಾಡ್ಕೊಂಡು ಸೇವ್ ಮಾಡಿ. ನಂತರ ಇಲ್ಲಿ ಪದವಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪದವಿ ಡೀಟೇಲ್ಸಲ್ಲಿ ಈಗ ಕಲಿಯುತ್ತಿರುವಂಥ ವರ್ಗ ಮತ್ತು ಪದವಿ ಯಾವ ಕೋರ್ಸನ್ನು ಓದ್ತಾ ಇದ್ದೀರಲ್ಲ, ನೋಡ್ಬೋದು ಇಲ್ಲಿ ಅನೇಕ ಕೋರ್ಸ್ಗಳು ಬರ್ತಾವೆ. ಇವುದರಲ್ಲಿ ಯಾವ ಕೋರ್ಸನ್ನು ಓದ್ತಾ ಇದ್ದೀರಲ್ಲ ಆ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಕೋರ್ಸ್ನ ಅವಧಿಯನ್ನು ಆಯ್ಕೆ ಮಾಡ್ಕೋಬೇಕು. ಎಷ್ಟು ವರ್ಷ ಇದೆ ನಿಮ್ಮ ಕೋರ್ಸು ಅನ್ನೋದನ್ನು, ಮತ್ತು ನಂತರ ಸಂಸ್ಥೆಯ ಪ್ರಕಾರವನ್ನು ಆಯ್ಕೆ ಮಾಡ್ಕೊರಿ. ನಿಮ್ಮ ಸಂಸ್ಥೆ ಸರ್ಕಾರದ್ದಾಗಿದೆಯೋ ಅಥವಾ ಸರ್ಕಾರದಿಂದ ನೆರವು ಪಡೆದಿದೆಯೋ, ಅಥವಾ ನೀವು ಖಾಸಗಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದರೆ ಖಾಸಗಿ ಅಂತ ಸೆಲೆಕ್ಟ್ ಮಾಡ್ಕೊರಿ. ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡ್ಕೊರಿ. ಮೊದಲನೇ ವರ್ಷ ಇದ್ದರೆ ಮೊದಲನೇ ವರ್ಷ. ಇಲ್ಲಿ ಅನೇಕ ಜನರಿಗೆ ಸಂದೇಹಗಳು ಇರ್ಬೋದು, ನಾನು ಡಿಗ್ರಿ 2ನೇ ವರ್ಷ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ 2ನೇ ವರ್ಷ, 3ನೇ ವರ್ಷ ಓದ್ತಾ ಇದ್ದೀನಿ, ನಾವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ನೀವು ಕೇಳ್ಬೋದು. ನೀವು ಕೂಡ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನೀವು ಹಿಂದಿನ ತರಗತಿಯ ಅಂಕಗಳ ಆಧಾರದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನು ನೀಡುವುದರಿಂದ ನೀವು ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಥವಾ ಅದರ ಜೊತೆಗೆ ನಿಮಗೆ ಇಲ್ಲಿ ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಲು ಕೇಳದೇ ಇದ್ದಲ್ಲಿ ನೀವು 12ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. 12ನೇ ತರಗತಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ. ನಂತರ ನಿಮ್ಮ ಕುಟುಂಬದ ಸದಸ್ಯರ ಡೀಟೇಲ್ಸನ್ನು ಕೂಡ ಇಲ್ಲಿ ಇಬ್ಬರದು ಎಂಟ್ರಿ ಮಾಡಬೇಕು. ಮೊದಲಿಗೆ ಗಾರ್ಡಿಯನ್ ಬಗ್ಗೆ, ನಂತರ ನಿಮ್ಮ ತಂದೆ ಅಥವಾ ತಾಯಿ ಯಾರದೇ ಇಬ್ಬರ ಸದಸ್ಯರ ಹೆಸರನ್ನು ಸೇರಿಸ್ರಿ. ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ. ನಂತರ ನಿಮ್ಮ ಉಲ್ಲೇಖಗಳನ್ನು ಬರೀಬೇಕಾಗುತ್ತೆ. ಮತ್ತು ನಂತರ ಬ್ಯಾಂಕ್ ವಿವರಗಳನ್ನು ಹಾಕಿ ನಿಮ್ಮ ಬಗ್ಗೆ ಸ್ವಲ್ಪ ಇನ್ನಷ್ಟು ಬರೆಯಿರಿ ಅಂತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ನಮಗೆ ತಿಳಿಸಿ ಅಂತೇಳಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ, ನಿಮಗೆ ವಿದ್ಯಾರ್ಥಿ ವೇತನವನ್ನು ಯಾವಕ್ಕೆ ನೀಡ್ತಾ ಇದ್ದಾರೆ ಎಂಬುದನ್ನು
ಇಲ್ಲಿ ಸ್ಪಷ್ಟವಾಗಿ ಬರೀರಿ. ನಂತರ ನೀವು ಯಾವುದೇ ರೀತಿಯಾದಂಥ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಮತ್ತು ಅದು ನಿಮ್ಮ ಶಿಕ್ಷಣದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊರಿ. ಬಿಕ್ಕಟ್ಟಿನ ವರ್ಷವನ್ನು ಆಯ್ಕೆ ಮಾಡ್ಕೊರಿ. ಉದ್ಯೋಗದ ನಷ್ಟಕ್ಕೆ ಕಾರಣವನ್ನು ಇಲ್ಲಿ ಆಯ್ಕೆ ಮಾಡ್ಕೊರಿ. ನಂತರ ಇಲ್ಲಿ ಅಂಗವೈಕಲ್ಯತೆ ಅಂತ ಯಾರಾದರೂ ಕುಟುಂಬದಲ್ಲಿ ಬಳಲ್ತಾ ಇದ್ದರೆ ಅವರ ವಿವರವನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿರಿ. ಈ ವಿದ್ಯಾರ್ಥಿ ವೇತನ ಬಗ್ಗೆ ನೀವು ಹೇಗೆ ತಿಳಿದುಕೊಂಡಿದ್ದೀರಿ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಹೇಗೆ ತಿಳಿದುಕೊಂಡಿದ್ದೀರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ಕಾಣುವಂಥ ಎಲ್ಲ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ತಕ್ಷಣ ನಿಮಗೆ ನೀವೇನಾದರೂ ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದರೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಗೆ ಮತ್ತು ಇಲ್ಲಿ ವ್ಯಾಟ್ಸಪ್ ಸಂಖ್ಯೆಯನ್ನು ಕರೆಕ್ಟಾಗಿ ಕೊಡ್ರಿ. ಯಾಕಂದರೆ ವ್ಯಾಟ್ಸಪ್ ಸಂಖ್ಯೆಯು ಕೂಡ ಅವರು ಮೆಸೇಜ್ಗಳನ್ನು ಕಳಿಸ್ತಾರೆ. ನಮಗೂ ಕೂಡ ವ್ಯಾಟ್ಸಪ್ ಮೂಲಕ ಮೆಸೇಜನ್ನು ಮಾಡ್ತಾರೆ. ಇಲ್ಲಿ ನೋಡ್ಬೋದು ವ್ಯಾಟ್ಸಪ್ ನಂಬರ್ ಇದೆ ಅಲ್ಲ, ಇಲ್ಲಿ ಕರೆಕ್ಟ್ ಆದಂಥ ವ್ಯಾಟ್ಸಪ್ ನಂಬರನ್ನು ಎಂಟ್ರಿ ಮಾಡ್ಕೊರಿ. ವ್ಯಾಟ್ಸಪ್ ಮೂಲಕವೂ ನಿಮಗೆ ಸಂದೇಶವನ್ನು ಕಳಿಸಿ ನಿಮಗೆ ಸಂದರ್ಶನವನ್ನು ಯಾವ ದಿನಾಂಕಕ್ಕೆ ನಿಮಗೆ ಬೇಕಾಗುತ್ತಲ್ಲ ಆ ದಿನಾಂಕವನ್ನು ನಿಗದಿ ಮಾಡಲು ಕೂಡ ಅವರು ಹೇಳ್ತಾರೆ. ಇದು ಇವತ್ತಿನ IDFC ಬ್ಯಾಂಕ್ ವಿದ್ಯಾರ್ಥಿ ವೇತನದ ಅತಿ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ವು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.